ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತ್ ಅವರ ಆತ್ಮೀಯರೇ. ಈ KPCC ಅಧ್ಯಕ್ಷ ಸ್ಥಾನ ಅಥವಾ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನ ಕರ್ನಾಟಕದ್ದು ಬಹಳ ಮಹತ್ವದ್ದು ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸೊ ವಿಶೇಷವಾಗಿ ಸತೀಶ್ ಅವರು ಸಹಿತ ಅದಕ್ಕಾಗಿ ಬೇಡಿಕೆ ಇಟ್ಟಿದ್ರು ಮತ್ತು ಅದು ಅವ್ರಿಗೆ ಸಿಕ್ಕಿದ್ರೆ ಅವ್ರು ರಾಜ್ಯ ಮಟ್ಟದಲ್ಲಿ ಬೆಳೆದಕ್ಕೆ ಇನ್ನೂ ಅಷ್ಟು ಹೆಲ್ಪ್ ಆಗ್ತಿತ್ತೋ ಏನೋ. ಯಾಕಂದರೆ ಅವರು ಮೌನ ಕ್ರಾಂತಿ ಮಾಡುವಂಥವ್ರು ಅಂತ ಹೇಳ್ಕೊಳ್ಳೋ ಮಾತಿನ ಮಲರಲ್ಲ. ನೇರಾನೇರ ಜನರ ಸಂಪರ್ಕ ಮಾಡೋದು, ಭೇಟಿಯಾಗೋದು, ಗೆಲುವಿನ ಕಡೆ ಲಕ್ಷ್ಯ ಆಗೋದು ಒಂದು ಒಳ್ಳೆಯ ಸೂತ್ರ. ಆದರೆ ಇದನ್ನು ಬಿಟ್ಟು ಹೈಕಮಾಂಡ BK ಹರಿಪ್ರಸಾದನ್ನು ಯಾಕೆ ಆಯ್ಕೆ ಮಾಡಿಕೊಂಡಿತ್ತು ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗ್ಯದ. ಯಾಕಂದರೆ ಈಗಾಗಲೇ ಹೇಳಿದಂಗೆ ಸತೀಶ್ ಜಾರಕಿಹೊಳಿ ಅವರು ತಮ್ಮಸ್ಥ ಮೌನ ಕ್ರಾಂತಿ ಮಾಡ್ತಾ ಜನರ ಸಂಪರ್ಕ ಮಾಡ್ತಾ ಹೋಗುವಂಥ ಸ್ವಭಾವದವರು. ಅವರು ಸೂಕ್ಷ್ಮ ಅಭ್ಯಾಸ ಮಾಡಿದಾಗ ಮಾತು ಕಡಿಮೆ, ಕೆಲಸ ಹೆಚ್ಚು, ಬೆಸ್ಟ್ ಸಿದ್ಧಾಂತ, ನೋ ಡೌಟ್ ದೇರ್. ಆದರೆ ಇವತ್ತಿನ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಹಳ ಬುದ್ಧಿವಂತರ ಸಂಘ. ಇದನ್ನು ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಕೆನಿಪದ್ರ ನಾವು ಕರ್ಕೊಳ್ತೀವಿ. ಆ ಕೆನಿಪದ್ರಲ್ಲಿ ಬುದ್ಧಿವಂತರ ಸಂಘದಾಗ ಆ ಸಂಘಟನೆ ಎದುರಾಳಿ ಸೇವಾದ. ಆದರೆ ಸೇವಾದಳ ಎಲ್ಲಿದೆ? ಅದಕ್ಕೆ ಇವತ್ತು ಇನ್ನು ಸೇವಾದಳ ಕಟ್ಟೆ ದೊಡ್ಡದು ಮಾಡಿ ಬೆಳೆಸಿ ಟೈಮ್ ಇಲ್ಲದ. ದೇರ್ ಇಸ್ ನೋ ಟೈಮ್. ಆದ್ರದ್ದು ಮಾಡಲೇಬೇಕಾಗಿದೆ. ಆ ದಿಶೆಯಲ್ಲಿ ವಿಶೇಷವಾಗಿ ನಮ್ಮ DK ಶಿವಕುಮಾರ್ ಅವರು ಬಾರ್ ಜೋಡೋ ಯುವಕರ ಸಂಘ ಇದು ನಾಳೆ ಸೇವಾದಳ ಆಗಿ ಪರಿವರ್ತನೆ ಆಗ್ತದೆ ಇರೋದು ಗೊತ್ತಿಲ್ಲ. ಒಳ್ಳೆಯ ಹೆಜ್ಜೆ ಅದು. ಅದಕ್ಕೆ ಹೈಕಮಾಂಡ್ ಭಾಳ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ತೇನೋ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ BK ಹರಿಪ್ರಸಾದ್ ಸಹಿತ ಮಾತಿನಲ್ಲಿ ಚತುರರು, ಒಳ್ಳೆಯ ಅನುಭವಸ್ಥರು. ಇಂಗ್ಲೀಷ್, ಹಿಂದಿ, ಕನ್ನಡ ನಿರರ್ಗಳವಾಗಿ ಮಾತಾಡೋದು. ರಾಜಕೀಯ ಅಂದ್ರೆ ಏನು ರೀ? ಮಾತಾಡೋದು ಕೆಲಸ ಮಾಡೋದಲ್ಲ, ಮಾತಾಡೋದು. ಈ ರಾಜಕಾರಣಿಗಳಿದ್ರೆ ಇವತ್ತು ದೇಶ ಏನಾಗಿದೆ ನಮ್ಗೆ ಗೊತ್ತದ. ಬರೀ ಮಾತಾಡೋದು ರೀ, ಭಾಳ ಬಣ್ಣದ ಮಾತುಗಳು ಮಾತಾಡ್ತಾ ಹೋಗುವಂಥದ್ದು, ಅದರಲ್ಲೂ ವಾಸ್ತವ ಇಟ್ಕೊಂಡು ಮುಂದೆ ಹೋಗಿ ಅಂಥದ್ದು. ಈ ದಿಶೆಯಲ್ಲಿ BK ಹರಿಪ್ರಸಾದ್ ಅವ್ರು ಮಾತಿನ ಮಾಡರು, ಚತುರರು. ಅದರಲ್ಲೂ RSSನ್ನು ಮೊದಲಿಂದ ವಿರೋಧ ಮಾಡೋದು ಬಂದಂಥವ್ರು, ನಿಜವಾದ ಕಾಂಗ್ರೆಸ್ಸಿಗರು. ಯಾರು ಒಳಗಡೆ DK ಶಿವಕುಮಾರ್